ಕನ್ನಡ ಪರ ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಆದ್ರೆ ನೀವು ನೋಡ್ತಾ ಇರ್ಬೋದು, ನಾವು ಹಾಸನ ನಗರದ ಹೃದಯ ಭಾಗದಲ್ಲಿರುವಂತ ನಗರ ಸಾರಿಗೆ ಏನ್ ಬಸ್ ನಿಲ್ದಾಣ ಇದೆ ಅಲ್ಲಿರುವಂತದ್ದು. ಪ್ರತಿನಿತ್ಯ ಇಲ್ಲಿಗೆ ಅಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿರ್ಬೋದು, ಮತ್ತೆ ಈ ತಾಲೂಕಿನಾದ್ಯಂತ ಏನು ಓಡಾಡ್ತಾರೆ ಅವರೆಲ್ಲರೂ ಕೂಡ ಬಂದಿರುವಂತದ್ದು. ಎಂದಂತೆ ಬಸ್ಗಳು, ಸಾರಿಗೆ ಬಸ್, ನೂರಾರು ಬಸ್ಗಳ ವ್ಯವಸ್ಥೆ ಹೀಗಿದೆ. ಯಾವುದೇ ರೀತಿಯ ಬನ್ನ ಬಿಸಿ ಈ ಭಾಗಕ್ಕೆ ಮುಟ್ಟಿಲ್ಲ ಅಂತ ಹೇಳ್ಬೋದು. ಮತ್ತೆ ವಿದ್ಯಾರ್ಥಿಗಳು ನೋಡ್ಬೋದು, ಸಾಕಷ್ಟು ಜನ ವಿದ್ಯಾರ್ಥಿಗಳು ಮತ್ತೆ ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಇಲ್ಲಿಗೆ ಬಂದಿರುವಂತದ್ದು. ಎಂದಿನಂತೆ ಬಸ್ನ ಹತ್ತುತ್ತಾ ಇದ್ದಾರೆ ಮತ್ತೆ ಬಸ್ನ ಇಳಿತಾರೆ, ಈ ವ್ಯವಸ್ಥೆ ಆಗ್ತಾ ಇರುವಂತದ್ದು. ಆದ್ರೆ ನೀವು ನೋಡ್ತಾ ಇರ್ಬೋದು, ಎಂದಂತೆ ಅಂಗಡಿ ಮುಂಗಟ್ಟುಗಳು ಕೂಡ ತೆಗೆದಿದೆ, ವ್ಯಾಪಾರ ವಹಿವಾಟು ಕೂಡ ಶುರು ಆಗಿರುವಂತದ್ದು. ನೀವು ಮತ್ತೆ ಬಲ್ಭಾಗದಲ್ಲಿ ನೋಡ್ತಾ ಇರ್ಬೋದು, ಆಟೋ ಸಂಘವರು ಕೂಡ ಈ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ಲಾರಿ ಮಾಲೀಕರ ಸಂಘದವ್ರು ಇರ್ಬೋದು, ಆಟೋ ಮಾಲೀಕರ ಸಂಘದವ್ರು ಇರ್ಬೋದು, ಯಾವುದೇ ರೀತಿ ಬೆಂಬಲ ಕೊಟ್ಟಿಲ್ಲ. ಈಗ ನಾವು ಆಟೋದವರಿದ್ದಾರೆ, ಆಟೋದವರಿಗೆ ಮಾತಾಡ್ಸ್ತಾ ಹೋಗ್ತೀನಿ. ಯಾವ ಊರು ಅಣ್ಣ ನಿಮ್ದು? ಸರ್ ನಮ್ದು ಕಡದ್ರಳ್ಳಿ ಸರ್. ಬಂದ್ ಬಗ್ಗೆ ಮಾಹಿತಿ ಇದೆಯಾ ಇಲ್ಲ ನಿಮ್ಗೆ? ಇದೆ ಸರ್. ಈಗ ಬಂದು ಅಂದ್ರೆ ಕನ್ನಡ ಜಲ, ಕನ್ನಡ ತಾಯಿ, ಅದು ನಮ್ ತಾಯಿ ಇದ್ದಂಗೆ. ಈಗ ಬಂದ್ ಮಾಡ್ಬಿಟ್ರೆ ಕೆಲವರು ಹಳ್ಳಿ ಕಡೆ ಹೊರಗಡೆಯಿಂದ ಬರೋಂತವ್ರು, ಶಾಲೆ ಕಾಲೇಜು ಮಕ್ಕಳುಗಳು ಅವರೆಲ್ಲ ಇರ್ತಾರೆ. ಎಲ್ಲರಿಗೂ ಒಂದು ಅನುಕೂಲ ಆಗೋ ರೀತಿ ಬಂದ್ ಮಾಡಿದ್ರೆ ಎಲ್ಲರದು ಸಹಕಾರ ಇರುತ್ತೆ. ಆದ್ರೂ ಸ್ವಲ್ಪ ಯೋಚನೆ ಮಾಡಿ ಯಾವ ತರ ಹಿಂಗೆ ಈ ಜನಗಳು ಕಷ್ಟ ಹಿಂಗೆ ಅದ್ರ ಬಗ್ಗೆ ಹೋರಾಟ ನಮ್ದು ಇದೇ ಇರುತ್ತೆ. ಈಗ ನಾವು ಬೆಳಗ್ಗೆ ಟೈಮ್ 4 ಗಂಟೆಗೆ ಬರ್ತೀವಿ. ಏನಕ್ಕಾಗಿ ಬರ್ತೀವಿ? ಕಷ್ಟಪಟ್ಟು ದುಡಿಯಕ್ಕಾಗಿ, ಹೊಟ್ಟೆಪಾಡು, ಜೀವನ ಕಷ್ಟ ಇದೆ. ಅದನ್ನ ಎಲ್ಲ ಸ್ವಲ್ಪ ಸಹಕಾರ ಇದ್ರೆ ಬೆಂಬಲ ಇದ್ದೇ ಇರುತ್ತೆ. ಅಮ್ಮ, ಎಲ್ಲಿಂದ ಬಂದಿರಾ ನೀವು? ಎಲ್ಲಿಂದ ಬಂದಿದ್ದೀರಮ್ಮ? ನಾವು ಏಟ್ರವಳ್ಳಿ, ಮುಳ್ಳಹಳ್ಳಿ. ಆಸ್ಪತ್ರೆಗೆ ಹೋಗಕ್ ಬಂದೀವಿ, ಮೈಸೂರು. ಬಂದಂತ ಗೊತ್ತಿಲ್ವಾ ನಿಮ್ಗೆ? ಇಲ್ಲ ಗೊತ್ತಿಲ್ಲ. ನಿಮಗಮ್ಮ? ಗೊತ್ತಿತ್ತು ಸರ್, ರಾತ್ರಿ ಟಿವಿಲಿ ಹೇಳ್ತಿದ್ರಲ್ಲ. ಕೆಲವರು ಬಂದಿಲ್ಲ ಅಂದ್ರು, ಕೆಲವ್ರು ಬಂದೈತೆ ಅಂದ್ರು, ಕೆಲವ್ರು ಬಂದಿದೆ ಅಂದ್ರು, ಕೆಲವ್ರು ಬಂದ್ ಕ್ಯಾನ್ಸಲ್ ಮಾಡಿದೀವಿ ಅಂದ್ರು. ನಮ್ಗೆ ಹುಷಾರಿಲ್ಲ, ಆಸ್ಪತ್ರೆಗೆ JSS ಆಸ್ಪತ್ರೆಗೆ ಹೋಗಕ್ಕೆ ಅಂತ ಬಂದಿದೀವಿ ಮೈಸೂರು. ಸಾಕಷ್ಟು ಜನ ಈಗಾಗ್ಲೇ ಹಾಸನ ಹೃದಯ ಭಾಗದಲ್ಲಿರುವಂತ ನಗರ ಸಾರಿಗೆ ಬಸ್ ನಿಲ್ದಾಣಕ್ಕೆ ಬಂದಿರುವಂತದ್ದು. ಇನ್ ಕೆಲವರು ಬಸ್ಸಿಂದ ಇಳ್ದಿ ಏನು ಬೇರೆ ಬಸ್ ನಿಲ್ದಾಣಕ್ಕೆ ಇರ್ಬೋದು ಅಥವಾ ಆಸ್ಪತ್ರೆಗೆ ಇರ್ಬೋದು, ಸಾಕಷ್ಟು ಪ್ರಯಾಣಿಕರು ಕೂಡ ಬಂದಿರುವಂತದ್ದು. ಹಲವು ಪ್ರಯಾಣಿಕರು ಹೇಳೋ ಪ್ರಕಾರ ಸಾಕಷ್ಟು ಗೊಂದಲ ಇದೆ. ಅಂದ್ರೆ ಕೆಲವರು ಬಂದಿದೆ ಅಂತಾರೆ, ಕೆಲವರು ಬಂದಿಲ್ಲ ಅಂತಾರೆ. ನಾವು ಒಂದ್ ರೀತಿ ಗೊಂದಲದಲ್ಲಿ ಇದೀವಿ ಅಂತ ಕೂಡ ಹೇಳ್ತಾ ಇರ್ತದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಹಾಸನ್.